ಟಿ ಆರ್ ಪಿಗೋಸ್ಕರ ನಡೆಯೋ ಏಕೈಕ ಚಾನಲ್ ಬಾಸ್ಗೆ ಬಾಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್ ಏನಾದರೂ ಮಾಡ್ಬೇಕು ಸರ್, ನ್ಯೂಸೇ ಸಿಗ್ತಾಯಿಲ್ಲ, ಏನು ಮಾಡೋದು ಸರ್, ಗೊತ್ತೇ ಆಗ್ತಾಯಿಲ್ಲ ಏನು ಮಾಡಬೇಕು ಅಂತ ಸರ್. ಹೌದು ಏನೋ ಮಾಡಬೇಕು. ಮುಂದೆ ಯಾರು ಮಾಡಿರಬಾರ್ದು, ಹಿಂದೆ ಯಾರು ಮಾಡಬಾರ್ದು. ಕರೆಕ್ಟು ಸರ್. ಹೌದು ಕರೆಕ್ಟು. ಆದರೆ ಹೌದಾ? ಟಿಕೆಟ್ ಬಂದ? ಬಂದೆ ಹೌದು ಸರ್ ಬಂದೆ. ಬಂದೆ ಸರ್ ಬಂದೆ. ಎಲ್ಲಿ ಸರ್ ಎಲ್ಲಿರ್ತೀರಿ ಸರ್? ಇಲ್ಲೇ ಒಂದು ನ್ಯೂಸ್ ಸಿಕ್ಕೈತಂತೆ, ಯಾವುದೋ ಸೂಸೈಡ್ ಕೇಸು. ಒಳ್ಳೆ ನ್ಯೂಸು, ಹೋಗಿ ಓದ್ಬಿಡ್ತೀನಿ. ಹೋಗಿ ಸರ್ ಸರ್ ಹಾಂ ಇಲ್ಲಿ ಬೇರೆ ಗ್ಲಾಮರ್ ಕಾನ್ಶಿಯಸ್ ಬೇರೆ ಸರ್, ನಾನು ಹೋಗ್ಬರ್ತೀನಿ ಸರ್, ನಾನು ಮಾಡ್ಕೊಂಡ್ಬರ್ತೀನಿ ಸರ್. ಸಮ್ಮರ್ ಬೇರೆ ಸರ್, ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್. ಹೌದು ತಾನೆ, ಅದ್ರ ಬಗ್ಗೆ ನಾನು ಯೋಚನೆ ಪಟ್ಟಿಲ್ಲ. ಆಯ್ತು ನೀವು ಹೋಗಿ ಬನ್ನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ಏನು ಸರ್ ಚೆನ್ನಾಗಿ ಆಯ್ತಾ? ಕ್ಯಾಮ್ರಾ ಆಯ್ತಲ್ಲೇ? ಕ್ಯಾಮ್ರಾನೇ ಇಲ್ಲಲ್ಲ ಸರ್. ಫೋನ್ ಇತ್ತು, ಫೋನ್ ಗೊತ್ತಿಲ್ಲ ನಿಮಗೆ? ಲೇ ಫಸ್ಟ್ ಕ್ಯಾಮ್ರಾ ಆನ್ ಮಾಡೋದು ಕಲಿಯಲೇ, ಫೋನ್ ಓಪನ್ ಮಾಡೋದು ಗೊತ್ತಿಲ್ಲ, ಏನಿಲ್ಲ. ಏನೋ ನೀನು ಮಾಡೋದಿಕ್ಕೆ ಇರೋ. ಫಸ್ಟು ಲೊಕೇಶನ್ ಏನೇನು ನೋಡೋಣ. ಸರಿ ಇಲ್ಲೇ ಕ್ಯಾಮ್ರಾ ಓಪನ್ ಮಾಡು. ಫಸ್ಟ್ ಗಾಡಿ ಸೈಡ್ ಹಾಕೊಂಡು ನಮ್ಮ ಮಗನೇ ಹಾಕು. ಲೇ ಬೇಗ ಬಾಳಲೇ. ಹಂಗೆ ತಗೊಳ್ಳಿ ಸರ್, ಫಸ್ಟು ಬಾರ ನಿಂತ್ಕೊಳ್ಳಲಿ. ಏನು ಸರ್ ಫಸ್ಟ್ ಗೊತ್ತಾಗಲ್ಲ, ಫೋನ್ ಹಿಡಿಯೋಕ್ಕಾಗಲ್ಲ. ಬಾರ ಇನ್ನು ಮುಂದ್ಗಡೆ. ಕ್ಲೋಸ್ ಅಪ್ ಹಾಕು ಸರ್, ಕ್ಲೋಸ್ ಅಪ್ ಹಾಕು. ಏನು ಮಾತಾಡ್ಬೇಕು? ಫಸ್ಟು ಕ್ಯಾಮ್ರಾ ಬಟನ್ನೆಲ್ಲ ಆನ್ ಆಗೈತಾ? ಆನ್ ಆಗೈತಾ? ಟಿ ಆರ್ ಪಿಗೋಸ್ಕರ ನಡೆಯೋ ಏಕೈಕ ನ್ಯೂಸ್ ಚಾನಲ್ ಬಾಸ್ಗೆ ಬಾಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನೋಡಿ ವೀಕ್ಷಕರೇ, ನೀವು ಎಲ್ಲರೂ ಸತ್ ಮೇಲೆ ನ್ಯೂಸ್ ಮಾಡ್ತಾರೆ, ಸಾಯಕ್ಕೆ ಮುಂಚೆ ನ್ಯೂಸ್ ಮಾಡ್ತಾರೆ, ಎಲ್ಲರ ಮುಂಚೆನೂ ಮಾಡ್ತಾರೆ. ಬಟ್ ನಮ್ಮ ನ್ಯೂಸ್ ಚಾನಲು ತುಂಬ ವೆರೈಟಿಯಾಗಿ ನ್ಯೂಸ್ ಮಾಡ್ತಾರೆ. ವೆರೈಟಿ ಆಫ್ ನ್ಯೂಸ್ ಮಾಡ್ತಾ ಇದ್ದೀವಿ ನಾವು. ಇವಾಗ ಒಂದು ಹುಡುಗ ಲವ್ ಮಾಡಿ ಸಾಯಕ್ಕೆ ಹೋಗ್ತೀವಿ. ಆ ಸಾಯೋದನ್ನ ನಾವು ಲೈವ್ ಕವರೇಜಾಗಿ ತೋರಿಸ್ತೀವಿ. ಲೈವ್ ಅಪ್ಡೇಟ್ಸ್ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ, ನೀವು ನೋಡ್ತಾನೆ ಇರಿ. ಮನೇಲಿ ಕಾಫಿ ಕುಡಿಬೇಡಿ, ಯಾಕಂದರೆ ಅಷ್ಟೊಂದು ಬಿಸಿಯಾಗಿರುತ್ತೆ. ಬಿಸಿ ಕಾಫಿ ಕುಡಿಯೋಕ್ಕೆ ಹೋಗ್ಬೇಡಿ. ತಣ್ಣಗಿರೋ ಕಾಫಿನೂ ಬಿಸಿ ಆಗುತ್ತೆ ವೀಕ್ಷಕರೇ. ನೀವು ನ್ಯೂಸ್ ನೋಡಿ. ಯಾರು ಇಲ್ಲ ಹೌದಲ್ಲಾರೋ, ಏನೋ ಮಾಡೋದು. ನಾವೇನೋ ಬೇರೆ ಹೇಳ್ತೀವಿ, ನಾವು ಬಂದ್ಬಿಟ್ಟಿದ್ದೀರಾ? ನಿಮ್ಗೆ ಗೊತ್ತಿರ್ಬೇಕು ಸರ್, ನನ್ನ ಕೇಳಿದ್ರೆ. ಅಯ್ಯೋ ಏನೋ ಒಂದು ಮಾಡೋಣ ಇರೋಲ್ಲ. ಬಾಸ್ ಬೇರೆ ಬೈತಾರೋ ಏನೋ. ಆಫ್ ಮಾಡೋ, ಲೈವ್ ಹೋಗ್ತಾ ಇರ್ತೈತೆ, ಬಾಸ್ ಬೈತಾರೋ. ಅವ್ನು ಮೊದಲೇ ತಿಕ್ಕಲ್ ನನ್ನ ಮಗ ಇದ್ದಂಗೆ. ಆಫ್ ಮಾಡಿ ಏನು ಮಾಡೋದು ನಾವು? ಬನ್ನಿ ಹೋಟೆಲ್ ಟೀ ಕುಡ್ಕೊಂಬರೋಣ, ಅವೇ ಅಷ್ಟೊಂದು ಜನ ರೇ. ಅವನಲ್ಲ, ಅವನು ಬಾಸ್ ಅತ್ತೆ. ಅವನು ಪೀಚುಕ್ ತನ್ನ ಮಗ ಇದ್ದಂಗೆ, ಅವನೇ ಬಾಸ್ ಅಲ್ಲ ಅವನು, ಬಿಡೋ. ಈಗ ಲೈವ್ ಕವರೇಜಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ಳಿ. ಹೋಗ್ರಿ ಆ ಕಡೆ ಹೋಗ್ರಿ. ಏನಾದರೂ ಮಾಡುವಾಗ ಎಲ್ಲರೂ ಅಜ್ಜ ಬರ್ತಾರೆ, ಹೋಗ್ರಿ. ಕ್ಯಾಮ್ರಾ ಆಫ್ ಮಾಡಲೇ, ಅವ್ನು ಬಾಸ್ ಸಾಯ್ತಾನಲ್ಲೇ. ಬಾರ ಯಾಕೋ ಏನೋ ಸಾಯೋ ಥರ ಕಾಣಿಸ್ತಾನಲ್ಲ ಸರ್. ಏನು ಸರ್ ತೆಗಿತೀರಿ ಇಲ್ಲಿ? ಲವ್ ಮಾಡ್ತಾ ಇದ್ದೀರಾ? ಲವ್ ಮಾಡ್ತಾ ಇದ್ದೀರಾ? ಬರೋ ಇನ್ನ ಮುಂದೆ ಬರೋ. ಲವ್ ಫೋಟೋ ಝೂಮ್ ಮಾಡೋ ಸರ್. ಇರಿ ಸರ್, ಪೌಡ್ರ್ ಹಾಕಿದ್ದೆ. ಸಾಯೋನ್ಗೇನೋ ಬೇಕಲೇ ಅದಲ್ಲ ಲೇ. ಸಾಯೋನ್ಗೇನಕ್ಕೋ ಬೇಕು ಪೌಡ್ರ್ ಎಲ್ಲ. ಝೂಮ್ ಮಾಡೋ. ಈ ನನ್ನ ಮಗನ ಕ್ಯಾಮ್ರಾಮ್ಯಾನ್ ಇಟ್ಕೊಂಡ್ರೆ ನಮ್ಮ ಅಷ್ಟೇ. ಬಡಿ ಸರ್, ಭಯ ಬೀಳ್ಬೇಡಪ್ಪ. ನಿನ್ನ ನಾನು ಡೈರೆಕ್ಟ್ ಸ್ವರ್ಗಕ್ಕೆ ಕಳಿಸ್ತೀನಿ. ಯಾಕಂದ್ರೆ ನೀನು ಲವ್ ಮಾಡ್ತಾ ಇದೆಯಾ. ಲವ್ ಮಾಡೋರೆಲ್ಲ ಸ್ವರ್ಗಕ್ಕೆ ಹೋಗ್ಬೇಕು. ಯಾಕಂದ್ರೆ ನಾನು ಲವ್ ಮಾಡ್ತಾ ಇದ್ದೀನಿ. ನಮ್ಗೆ ಕಷ್ಟ ಅರ್ಥ ಆಗುತ್ತೆ. ಬಿಡಿ ಸರ್, ನೀವು ಯಾರನ್ನ ಲವ್ ಮಾಡ್ತಿದ್ದೀರಾ? ಕ್ಯಾಮ್ರಾ ಯಾಕೆ ಸರ್ ಲೈವಲ್ಲೇ ತೋರಿಸ್ತಾ ಇದ್ದೀರಿ ನೀವು. ಸಾಯದ್ನ ಲೈವಲ್ಲಿ ತಾನೇ ತೋರಿಸ್ಬೇಕು ಸರ್. ಅವ್ರ ಮನೇಲಿ ಗೊತ್ತಾದ್ರೆ ಪ್ರಾಬ್ಲಮ್. ಪರವಾಗಿಲ್ಲ, ನೀನು ಸತ್ ಮೇಲೆ ಏನೂ ಆಗಲ್ಲ. ಅವ್ರಿಗೆ ಗೊತ್ತಾಗುತ್ತೆ ನೀನು ಎಷ್ಟು ಲವ್ ಮಾಡ್ತಾ ಇದೀಯ ಅಂತ. ಅವ್ನು ಹೇಳಿ, ಸತ್ತಾದ್ಮೇಲೆ ಏನು ಸರ್ ಲವ್ ಮಾಡೋದು? ಹೇಳಿ, ನೀವು ಯಾರನ್ನ ಲವ್ ಮಾಡ್ತಾ ಇದ್ದೀರಾ? ಹುಡುಗಿನ ಸರ್. ಆ ಹುಡುಗಿ ಯಾರು? ನಿಮ್ಗೆ ಏನಾಗಬೇಕು? ನಿಮ್ಮ ರಿಲೇಷನ್? ಇಲ್ಲ ಸರ್, ಇಲ್ಲ. ಅವ್ರ ಮನೇಲಿ ಒಪ್ತಾ ಇಲ್ವಾ? ಹೌದು ಸರ್, ಇವಾಗ ಫೋನಲ್ಲಿ ಮಾತಾಡೋದು. ಅದಕ್ಕೆ ನೀವು ಸಾಯ್ಬೇಕು ಅಂತ ಹೇಳ್ತಾ ಇದ್ದೀರಾ. ಈ ಮರದಲ್ಲಿ ನೀವೇನಾದರೂ ನೇಣು ಹಾಕ್ಬಿಟ್ರೆ ಮರ ಮುರಿಯೋದು.
ಯಾಕೆ ಸರ್? ತಲೆ ಚುಚ್ಕೊಂಡು ನೋಡ್ತೋದ್ರೆ ನಿಮ್ಗೆ ರಕ್ತ ಬರುತ್ತೆ, ಏನೇನೋ ಆಗುತ್ತೆ. ಕ್ಯಾಮ್ರಾನ ಅದ್ ಕಡೆ ಈ ಕಡೆ ಏನು ಕಾಡಿಸ್ತೀಯಲೇ? ಕರೆಕ್ಟಾಗಿ ಬರ್ತದೆ, ನೀವು ಮಾತಾಡಿ ಸರ್ ಫಸ್ಟು. ನೀವು ಭಯ ಬೀಳ್ಬೇಡಿ, ನಾನು ನಿನ್ನ ಸಾಯಿಸ್ತೀನಿ ನಾನು. ಸುಮ್ಮನೆ ಅಲ್ಬೇಡ. ನೋಡಿ ವೀಕ್ಷಕರೇ, ನೋಡಿ ಎಷ್ಟು ಎಮೋಷ್ನಲ್ ಸೀನ್ ಆಗ್ತಾಯಿದೆ ನೋಡಿ. ಇಂಥ ನ್ಯೂಸು ಯಾವುದಾದ್ರು ನ್ಯೂಸ್ ಚಾನಲ್ ನೀವು ನೋಡಿಲ್ಲ, ನೋಡೋಕ್ಕೂ ಚಾನ್ಸ್ ಇಲ್ಲ. ಇದು ಟಿ ಆರ್ ಪಿಗೋಸ್ಕರ ನಡೆಯುವ ಏಕೈಕ ಚಾನಲ್ ಬಾಸ್ ನ್ಯೂಸ್ ಚಾನಲ್. ತಗೊಳ್ಳಿ ಒಂದು ಪುಟ್ಟ ವಿರಾಮ, ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದರಲ್ಲಿ ನೀವು ಏನಾಗುತ್ತೆ ನೋಡಿ. ಕ್ಯಾಮ್ರಾ ಎಲ್ಲ ಆನ್ ಆಗೈತಲ್ಲ? ಆನ್ ಆಗೈತಾ? ಮತ್ತೆ ಸ್ವಾಗತ ಬಾಸ್ ನ್ಯೂಸ್ ಚಾನಲ್ಗೆ, ಮತ್ತೆ ಸ್ವಾಗತ. ನೀವು ಇವಾಗ ನೋಡ್ತಾ ಇದ್ದೀವಿ ಲೈವ್ ಕವರೇಜನ್ನು. ಈಗ ಅವ್ರ ಹೆಸರೇನೋ ಗೊತ್ತಾಗಿಲ್ಲ ಅಲ್ಲ. ನಿಮ್ಮ ಹೆಸರೇನು? ಮಣಿ. ಇವಾಗ ಮಣಿಯವರು ಸಾಯಕ್ಕೆ ಹೋಗ್ತಾ ಇದ್ದಾರೆ, ಅದನ್ನು ಲೈವ್ ಕವರೇಜಾಗಿ ತೋರಿಸ್ತೀವಿ. ಝೂಮ್ ಮಾಡಿರಿ ಅವನ್ನ, ಝೂಮ್ ಮಾಡಿ. ಯಾಕೆ ಇರ್ತಲ್ಲ ಪಾಪ, ನಾನು ಸಾಯಿಸ್ತೀನಪ್ಪ. ಈ ಮರಕ್ಕೆಲ್ಲ ಏನಾಗಕ್ಕೆ ನೀನು ಅಳಿಸ್ತಾರಲ್ಲ. ನಾನು ಸುಮ್ಮನೆ ನೀನು ಅಳಿಬೇಡ, ಸಮಾಧಾನ ಮಾಡ್ಕೊ. ನಾನು ಅದಕ್ಕಂತಾನೆ ಪಾಯ್ಸನ್ ಬಂದು ರೆಡಿ ಮಾಡ್ಕೊಂಬಂದಿದ್ದೀನಿ. ಬಾ, ನಾನು ಇರ್ತೀನಿ. ನೋಡಿ ವೀಕ್ಷಕರು, ಯಾವುದಾದ್ರೂ ನ್ಯೂಸ್ ಚಾನಲಲ್ಲಿ ಸಾಯೋಗೋಸ್ಕರ ಅವ್ರು ತುಂಬ ಅಳ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ವಿಷ ಬಾಟಲ್ ಕೊಟ್ಟು ಸಾಯಿಸ್ತಾ ಇದ್ದೀವಿ. ಅವನ್ನ ಸಾಯಿಸ್ಕೊಡ್ತೀವಿ. ಅವ್ನು ಅಳ್ತಾ ಇರೋದು ನೋಡಿ. ನಾನೇ ಬಾಟ್ಲು ಓಪನ್ ಮಾಡ್ತೀನಿ, ನಾನೇ ಮಾಡ್ತೀನಿ. ಇಲ್ಲ ನಾನೇ ಮಾಡ್ತೀನಿ. ವೀಕ್ಷಕರೇ, ಕ್ಯಾಮ್ರಾ ಮೇಲೆ ಬೋಳಿ, ಕ್ಯಾಮ್ರಾ ಈ ಕಡೆ ತಿರ್ಸು ಸಾಕು, ಅವ್ನು ಜಾಸ್ತಿ ಬರೋದು ಬೇಡ. ನೋಡಿ ವೀಕ್ಷಕರೇ, ಅವನು ಸತ್ತೋಗಿದ್ದಾನೆ. ಇಂಥ ನ್ಯೂಸ್ ಎಲ್ಲಾದರೂ ಮಾಡಿಲ್ಲ. ನೀವು ಮಾಡೋಕ್ಕೂ ಆಗಲ್ಲ. ಇದು ಒಂದೇ ಒಂದು ನ್ಯೂಸ್ ಚಾನಲ್ ನಡೆದಿದೆ, ಬಾಸ್ ನ್ಯೂಸ್ ಚಾನಲ್ಲೇ ನಡೀತಾ ಇರೋದು. ಅವನು ಇವಾಗ ಸತ್ತಿದ್ದಾನೆ. ಬಾಸ್ ಫೋನ್ ಮಾಡ್ತಾವ್ರು. ಹಲೋ, ಅವನ್ನ ತೆಗಿತಾರೋ. ಹಲೋ, ಹೇಳಿ ಸರ್. ಎಲ್ಲಿದ್ಯೋ? ಸರ್ ಇಲ್ಲೇ ಇದ್ದೀನಿ ಸರ್, ಅವನ್ನ ಸಾಯಿಸ್ಬಿಟ್ಟಿದ್ದೀನಿ ಸರ್. ಏನು ಮಾಡೋದು ಸರ್, ಆಗೋಯ್ತು ಅವನ ಕತೆ. TRP ಫುಲ್ ಕಿತ್ಕೊಂಡೋಗುತ್ತೆ ಸರ್. ಏನು ಸರ್ ಹೀಗೆ ಮಾಡ್ತೀರಾ ನೀವು? ಯಾವ ಲೊಕೇಶನ್ ಅಲ್ಲಪ್ಪ ಇದೆಯಾ ನೀನು? ನ್ಯೂಸ್ ಕೇಳಿ ಸರ್. ಯಾವ ಲೊಕೇಶನ್ ಎಲ್ಲಿದೆ ನೀನು? ಸರ್ ನೀವು ಹೇಳಿದ ಲೊಕೇಶನ್ಗೆ ಬಂದಿದ್ದೀನಿ ಸರ್. ಅವ್ನು ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾನೆ ಸರ್. ನೋಡಿ ಸರ್, ಬೇಕಾದ್ರೆ ಲೈವ್ ಕವರೇಜ್ ನೀವು ಆನ್ ಮಾಡಿ ನೋಡಿ ಸರ್. ಬೇಕಾದ್ರೆ ಲೈವ್ ಕವರೇಜ್ ಕೊಡ್ತಾ ಇದ್ದೀರಾ ಇಲ್ಲ ಸರ್ ನೀವು? ಕೊಡ್ತಾ ಇದೀಯಪ್ಪ. ಇವಾಗ ನೀನು ಹೋಗಿರೋ ಸ್ಪಾಟ್ ಯಾವುದು? ಸರ್ ಇಲ್ಲ, ಬೆಂಗಳೂರಲ್ಲಿ ಪಾರ್ಕ್ ಅಂದ್ರಲ್ಲ ಸರ್, ನಾವು ಅಲ್ಲೇ ಬಂದಿದ್ದೀರಾ? ನಾನು ಎಲ್ಲಿರೋದು ಬೇರೆ ಜಾಗ. ನೀನು ಯಾರನ್ನ ಸಾಯಿಸಿದ್ಯಾ ಅಲ್ಲಿ? ಸರ್ ಏನು ಹೇಳ್ತಾ ಇದ್ದೀರಾ ಸರ್ ನೀವು? ಯಾಕೆ ಇವಾಗ ಅಲ್ಲಿ ಎಲ್ಲಿ ಹೋಗಿದೆ ನೀನು? ಸಾಯಿಸ್ಬಿಟ್ಟಿದ್ದೀನಿ ಸರ್ ಅವನ್ನ. ಅಲ್ಲಿ ಜನ ಕಲೆ ಎತ್ಕೊಂಡ್ಬರ್ತಾರೆ, ಓಡಲೇ ಓಡ.